ಇಲ್ಲಿ ರೀ ನೋಡ್ರಪ್ಪ ನಾವೀಗ ನಸರನ್ನ ಅವ್ರ ಮನೆಗೆ ಹೋಗಕ್ಕೆ ನಾನು ನಮ್ಮ ಅಪ್ಪ ಮತ್ತು ನಮ್ಮ ಮನೆಯವರು ತಮ್ಮನ ಎಲ್ಲರೂ ಕೂಡಿ ಬರತ್ತೀವಿ. ಇಲ್ಲಿ ಟ್ರೈನ್ ಹಳಿ ದಾಟಿ ಹೋದ್ರಾತಂತೇಳಿ ಹೋಗನ್ರಿ ಈಗ ನೋಡಿ. ಹಾಗಾದ್ರೆ ಅಲ್ಲಿ ಆಪಂಕ ಹಿಡ್ಕೊರಿ. ಹಿಡ್ಕೊಂತಿರ್ತಾವಪ್ಪ. ಅಪ್ಪ ನಾವು ಯಾವಾಗ ನಸರನ್ನವ್ರ ಮನೆಗೆ ಬರಲಿ ಹಿಂಗೆ ಬರ್ತೀವಿ ನಾವು. ಹೆಂಗೆ ಶಾರ್ಟ್ಕಟ್ ಜಾಗ ಹೆಂಗೈತೆ ನೋಡಿ ರೋಡ್ ಮಸ್ತ್ ಐತಲ್ಲ. ಅಲ್ಲ ರೋಡಿಗೆ ಬರ್ಬೇಕು ಈಗ ನೋಡ್ದ ಇದು ಶಾರ್ಟ್ಕಟ್ ಆಕತ್ತಂತ ಇಲ್ಲೇ ಬರ್ತೀವಿ ಬಿಡಪ್ಪ. ಅಲ್ಲ ಆದ್ರ ದೂರ ಆಕತ್ತಲ್ಲ ಹುಡ್ರು ನಡೆದಾಗಲ್ಲ ಅಂತೇಳಿ ಹಿಂಗೆ ಒಳಗಾಸ್ ಬಂದ್ಬಿಡ್ತೀವಿ ನಾವು. ಚಲೋ ಹೋಗ್ತಿರ್ಬಿಡು. ಈಗ ನೋಡ್ರಿ ನಾವು ಕಾಮಿಡಿ ಮಾಡಕ್ಕೆ ಬರೋ ಮುಂದೆ ಇಲ್ಲೆಲ್ಲ ಹೊಲ ರೀ. ಅವಾಗೇನೋ ಬೆತ್ತಿದ್ರಿ ಎಲ್ಲ. ಈಗ ನೋಡ್ರಿ ಇವು ಎಲ್ಲ ಈಗ ಪ್ಲಾಟ್ ಹಾಕತ್ತವ್ರಿ. ಆಮೇಲೆ ಇಲ್ಲಿ ಗಾರ್ಡನು ಮಾಡಾಕತ್ತಾರ. ಇಲ್ಲಿ ಇರೋರ ಮನೆಗೆ ಇದೊಂದು ಗಾರ್ಡನ್ ರೀ. ಒಟ್ಟು ಎಲ್ಲಿ ಪ್ಲಾಟ್ ಆಗಿರ್ತಾವ ನೋಡ್ರಿ ಅಲ್ಲಿ ಒಂದು ಗಾರ್ಡನ್ ಇದ್ದಿರ್ತೈತೆ ಹುಡ್ರಿಗೆ ಆಟ ಆಡಕ್ಕೆ. ಅದಕ್ಕೆ ಮಸ್ತ್ ಆಗತ್ತೆ ನೋಡ್ರಿ. ಏನೇ ಡೆವಲಪ್ಮೆಂಟ್. ಹಾಂ ಈಗ ನೋಡ್ರಿ ನಾವು ನಸರನವ್ರ ಮನೆ ಕಡೆ ಬಂದಿವ್ರಿ. ಈಗ ಹೆಂಗೆ ಕಾಣತ್ತದ ನೋಡ್ರಿ ನಮ್ಮ ನಸರನವ್ರ ಮನೆ. ಪೇಂಟಿಂಗ್ ಆಗಾಕತ್ತೈತ್ರಿ. ಹೊರಗಿಂದ ಆಗೈತ್ರಿ. ಗೇಟ ಕುಂದ್ರಸ್ಯಾರ. ಸುತ್ತಲೂ ಇದನ್ನ ಕಾಂಪೌಂಡು ಮಾಡ್ಸ್ಯಾರ್ರಿ. ಎಷ್ಟು ಮಸ್ತ್ ಕಾಣತ್ತೈತೆ ನೋಡ್ರಿ. ಇನ್ನೂ ಒಳಗೆಲ್ಲ ಪೇಂಟಿಂಗ್ ನಡತ್ತೈತೆ ಏನೋ. ಹೊರಗೆ ಎಷ್ಟು ಮಸ್ತ್ ಕಾಣತ್ತೈತೆ ನೋಡ್ರಿ. ಆಗ್ಲೇ ನಸರನ ನಾವು ಇವ್ರಿಗೆ ಬಿಟ್ಟು ಬಂದಿದ್ವಿ. ನೀ ಕರ್ಕೊಂಬಂದೇನ? ಆಕೆ ಒಡ್ನಿಗೆ ಎಲ್ಲ ಕಿತ್ತೋಗ್ತೀರ ನೀವು ಪಾಪ. ಅಮ್ಮ ಅಪ್ಪ ಇವ್ ಬಿಟ್ಟು ಬಂದಿದ್ವಿ ನಾವು. ನೋಡಮ್ಮ ಕಡೆಗೆ ಬಂದಾಗ್ಬಿಟ್ರಿ. ಅಲೇ ಕಳ್ಳಿ. ಹೌದನ? ನಾವು ಬರೋ ಮುಂದೆ ಹಾಳಾಕತ್ತಿದ್ಲ. ನಾವು ನಡ್ಕೊಂಡ್ ಬಂದ್ವಲ್ಲ ಎತ್ಕೊಂಡ್ ಹೋಗ ದೂರ ಆಕತಿ. ಮಸ್ತ್ ಆಗೈತಿ. ಚಾಚಾ ಹೋಗ್ಯಾರಲ್ಲ ನೋಡಕ್ ಒಳಗೆ. ನೋಡ್ರಿ ಹೊರಗ್ಲಿಂತ್ರ ನೋಡಿದ್ರೆ ಎಷ್ಟು ಸೂಪರಾಗಿ ಕಾಣತ್ತೈತ್ರಿ. ಇನ್ನೂ ಫುಲ್ ಎಲ್ಲ ಪೇಂಟಿಂಗ್ ಆತಂದ್ರೆ ಇನ್ನೂ ಸೂಪರಾಗಿ ಕಾಣ್ತತ್ರಿಪ್ಪ. ನಾವು ಇನ್ನೂ ಅವಾಗ ಬಂದಾಗ ಏನು ಪೇಂಟಿಂಗ್ ಇದ್ದಿದ್ದಿಲ್ಲ ಏನಿಲ್ಲ. ಈಗ ಗೇಟು ಕುಂದರ್ಸಿದ್ದಿಲ್ಲ ರೀ ನೋಡ್ರಿ. ಎಲ್ಲ ಪೇಂಟಿಂಗ್ ಡಬ್ಬಿ ನೋಡ್ರಿ. ಇಲ್ಲಿ ನೋಡ್ರಿ ಇದು ಕಿಚನ್ ರೂಮ್ ರೀ. ಕಿಚನ್ ರೂಮಿಗೆ ನೋಡ್ರಿ ಆಗಲೇ ಇಲ್ಲೆಲ್ಲ ಗ್ಯಾಸ್ ಕಟ್ಟೆಲ್ಲ ರೆಡಿ ಮಾಡ್ಯಾರಿ. ಆಮೇಲೆ ಇವು ನೋಡ್ರಿ ಇಲ್ಲಿ ಡ್ರಾ ಏನು ರೂಪಾಯಿ ತೆಗಿಯಕ್ಕೆ ಬರಂಗಿಲ್ಲ ಅಲ್ಲಿ. ಹೌದು ನೋಡು. ಅದೇ ಎಲ್ಲ ಕಪ್ಪು ಅಟ್ಗೆ ಇಡವಲ್ಲ ಇವು ನೋಡು. ನೋಡಿದ್ವಲ್ವಾ ನಿಮ್ಮ ಅಕ್ಕನ ಮನೆ. ಇದು ಓನ್ ಯಾವ್ದಿಲ್ಲ. ನಮ್ಮ ನಸರನವ್ರ ಮನೆ ಹೊಸ ಓನ್ ತೊಗೊಂಬಂದಾರ ನೋಡ್ರಪ್ಪ. ಎಲ್ಲ ನೋಡ್ರಿ ಎಲ್ಲ ಮ್ಯಾಲೆಲ್ಲ ಸೆಲ್ಫಿಗೆ ಇವ್ರಿ. ಏನು ಒಂದು ವಾಟಿಗೆ ಚರಿಗೆ ಏನು ಹೊರಗೆ ಇಡಂಗಿಲ್ಲ ರೀ. ಎಲ್ಲ ಒಳಗಡೆ ಇದೆ. ಮಸ್ತ್ ಆಗೈತೆ ಕಿಚನ್. ಭಾರಿ ಆಗೈತೆ ನೋಡ್ರಿ. ಅದ ಇನ್ನು ಪೂರ ನೋಡಿರಿ ಇನ್ನೂ ಸ್ವಲ್ಪ ಇನ್ನೂ ಮಾಡಾಕತ್ತಾರ ನೋಡಿ. ಇಲ್ಲಿನೇನು ವರ್ಕ್ ಮಾಡೋದು ಇನ್ನೂ ಎಲ್ಲ ಸಾಮಾನು ಇಲ್ಲೇ ಅದಾವ್ರಿ. ಅಷ್ಟು ಇನ್ನೂ ನಡೆಯಕತ್ತೈತಿ. ಇವ್ರು ಇದ್ರಾಗ ಕುಂದ್ರಿಸ್ಬಿಡಂತಾಗ. ಆಮೇಲೆ ಇದು ಬೆಡ್ರೂಮ್ ರೀ. ಇದು ಇನ್ನೂ ವರ್ಕ್ ಮಾಡಾಕತ್ತೈತಿ. ಇದು ಶಿಮ್ಮು ರೂಮ್ ರೀ. ಇದು ಹೌದಲ್ಲ? ಕಂಪ್ಯೂಟರ್ ಟೇಬಲ್. ಇದು ಬೆಡ್ರೂಮ್ ಇಂದ. ಇದು ನೋಡಿ ಹಿಂಗೆ ಇದು ನೋಡಿ ನಾನು ಹೇಳಿದ್ದು. ನಾನು ಹಿಂಗೆ ಮಾಡಿಸ್ಬಿಟ್ರೆ ಏನು ಫ್ರಿಜ್ರ ಅವಶ್ಯಕತೆನೇ ಇರೋಂಗಿಲ್ಲ. ಚಾವಿ ಹಾಕ್ಯಾರಲ್ಲ ನೋಡ್ರಿ. ಈಗ ಏನಂತಾರೆ ಇದಕ್ಕೆ ಏನಂತ ವಾರ್ಡ್ರೂಪ್. ವಾರ್ಡ್ರೂಪ್ ಮಾಡ್ಸ್ಯಾರ ವಾರ್ಡ್ರೂಪ್ ಅವರು. ಫ್ರಿಜ್ರ ತಗೊಳ್ಳೋ ಅವಶ್ಯಕತೆನೇ ಇಲ್ಲ ಬಿಡ್ನ ಸಣ್ಣ. ಕೊಟ್ಬಿಡ್ರವ ಹಂಗ ಖಾಲಿ ಕೊಡಂಗಿಲ್ಲ. ಹಾಂ ಕೊಟ್ಟು ವಾಪಸ್ ಇಸ್ಕೊಬಾರ್ದು. ನೀವ ಕೊಡೋ ಮುಂದೆ ತುಂಬ ಕೊಡ್ಬೇಕು. ನೋಡ್ರಿ ಇಲ್ಲಿ ಹಾಲ್ ಒಳಗೆ ಟಿವಿ ಅದು ಇಡಾಕ್ರಿ. ಇದು ನಿಮ್ಮ ಅಕ್ಕ ನಡ್ಕೊಂಡ್ ಬಂದು ಸುಸ್ತಾದ್ ಬಿಡ. ಇವ ನಿಮ್ಮ ಮನೆ ಬರ್ಬೇಕಂದ್ರೆ ನಡ್ಕೊಂಡ್ ಬರೋದ್ರ ಸುಸ್ತಾಕತಿ ಅದಿಲ್ಲ. ಇಲ್ಲಿ ರೀ ಈ ಬೆಡ್ರೂಮ್ ಒಳಗನ ಕಪಾಟ ನಂಗೆ ಸರ್ಸದನ ಅದೇ ಚಾವಿ ಹಾಕ್ಯಾರ. ಈಗ ಹಾಕಿ ಹೋಗೋಣ ಅವ್ರ ಕೈಗೆ ನೀನು ಚಾವಿ. ಈಗೆಲ್ಲ ಉಸ್ತುವಾರಿ ತಗೊಂಡ್ಬಿಟ್ಟಾರ.
ಇಲ್ಲೆಲ್ಲ ಅರ್ಬಿ ಇಡೋದು ನೋಡಿ. ಹೌದಾ? ಮತ್ತೆ ನೀವು ಕಪ್ ಇನ್ನೊಂದೈತ್ರಿ ಹಾಂ ಹಾಂ. ಇದು ಬಾತ್ರೂಮ್ ಇದು ಬಾತ್ರೂಮ್ ಅನ್ನೋದು ಬಾತ್ರೂಮ್ ದೊಡ್ಡದೈತೆ ಬಿಡ, ಒಂದು ಬೆಡ್ರೂಮ್ ಇದ್ದಂಗೆ ಐತಿ. ತೋರಿಸ್ಬೇಡ ಮತ್ತೆ ಇಲ್ವಾ? ನನಗೆ ಜಾಗ ಬಾತ್ರೂಮ್ ಅಂತೇಳಿ ಹೆಸ್ರು ನೀವು ಕಪಾಟ್ ಮಸ್ತ್ ಆಗ್ಯಾವ ನೋಡಿ ಹೆಸ್ರು ಮ್ಯಾಲೆ. ಏನೇನು ತಳಗ ಇಡಂಗಿಲ್ಲ ಬಿಡುವ, ಎಲ್ಲ ಮೇಲೆ ಹೋಗ್ಬಿಡ್ತಾವ. ಆದಷ್ಟು ಜಲ್ದಿ ಕಪಾಟ್ ತುಂಬಲಿ. ವಾಟ್ರ್ ಪ್ರೂಫ್ ಮಾಡೋದು ನೋಡ್ರಿ ಇಲ್ಲೆಲ್ಲ. ಇನ್ನು ಸಾಮಾನು ಇವೆಲ್ಲ ಪಿ ಒ ಪಿ ನೋಡ್ರಿ, ಪಿ ಒ ಪಿನೂ ಮಸ್ತ್ ಆಗೈತ್ರಿ ಅಂತ. ಈ ಹೂ ಚೆನ್ನಾಗಿ ನೋಡೋಣ ಸರ್ ಇದು ಪಿ ಒ ಪಿ ಇಲ್ಲೇ ಏನೋ ಇದು ಹಾಕದ ಜುಮ್ಮರ್. ಹಾಂ ಹೌದಾ? ಚಲೋ ಆತ್ ಬಿಡುವ, ಇನ್ನೂ ಬರಲಿ. ಮನೆ ಫಸ್ಟ್ ಈಗ ಏನು ನಡ್ತೈತೆ ನಡ್ಸೋದು, ಆಮೇಲೆ ಕೊಡೋಮಂದು ಮತ್ತೆ ನೀವು ಅದ ಡಬಲ್ ಮಾಡಿಕೊಡುವಂತ್ರಿ. ಇಲ್ಮ ಹಂಗಿಲ್ಲ ಇಲ್ಲ. ಆಮೇಲೆ ಈಗ ನಾವು ಯಾರು ಕೊಡ್ತಾರೋ ಅವ್ರು ಸಣ್ಣ ಗಿಫ್ಟ್ ಕೊಡ್ರಿ, ಆಮೇಲೆ ನೀವು ದೊಡ್ಡ ಗಿಫ್ಟ್ ಮಾಡಿ ಕೊಡೋಷ್ಟು ಆಗಲಿ ನೀವು. ಇದು ನಾನು ಭಾಳ ಲೈಕ್ ಆಯ್ತು ನೋಡೋಣ ಸಣ್ಣ ಹೂವು ಮಸ್ತ್ ಆಗೈತೆ. ಇಲ್ಲ ಅಲ್ಲೇ ಆಗೈತೇನ? ನೋಡ್ತೀನಿ ಕಿಚನ್ ಒಳಗನ. ಅಯ್ಯ ಹೌದಲ್ಲ ಸರ್, ಇಲ್ಲೊಂದು ಐತೆ ಮಸ್ತ್ ಐತೆ ಬಿಡುವ. ಒಂದು ನೋಡಿದ್ವಾ? ಅಲ್ಲ ಸರ್, ಇದನ್ನ ಮಾಡ್ತಾರನ್ನ ಈಗ ತೊಗೊಂಬಂದು ಇಟ್ಬಿಟ್ರಿ ಅಲ್ಲಿ ಇಲ್ಲಿ ಮಾಡ್ತಾರಂತ. ಈಗ ಎಲ್ಲಿ ಅದು ಫಿಕ್ಸ್ ಮಾಡೋದಿಲ್ಲನ? ಓನ್ ಅಂದ್ರೆ ಇದು ಇದೇನ ಸರ್ ಬಿಸಿ ಬಿಸಿ ಮಾಡೋದ ಆ ಬೇಕ್ರಿ ಒಳಗೆ? ಹೌದಾ? ಎಗ್ ಪಪ್ಸ್ ಅದೆಲ್ಲ ಮಾಡೋದನ? ನಾವು ಬಂದಾಗೆಲ್ಲ ಮಾಡ್ಕೊಡ್ಬೇಕು ನೋಡು. ಕೋಳಿನ ಈ ಕಡೆ ಒಂದು ಆತ 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 ಇದ್ರಾಗ ಮಾಡಕ್ ಬರ್ತದ ಬಂದು. ಹೌದಿಲ್ಲ ನಸನ ಏನ ಹಾಂ ಹಾಂ ಹಂಗೆ ಮಾಡ್ರಿ ಆತವ ನಸನ. ಆಮೇಲೆ ಮನೆ ಆದ್ಮೇಲೆ ತಿನ್ನೋದು ನೋಡಂತ. ನಮಗೆ ಏನು ಗೊತ್ತನ, ನಮಗೆ ಸಿಕ್ಕಾಪಟ್ಟು ಖುಷಿ ಆಗೈತೆ ನೋಡುವ. ಮಕ್ಳಲ್ಲಿಂತ್ರ ನಾವೆಲ್ಲ ಟಿ ವಿ ಒಳಗೆ ನೋಡ್ತಿದ್ವಿ ಇಂಥವೆಲ್ಲ ಮನೆ, ಯಾರ್ದ ಮನೆ ಅಲ್ಲಮ್ಮ ನೋಡ್ತಿದ್ವಿ. ನೋಡಿ ಇಂಥ ಮನೆ ಒಳಗೆ ಯಾವಾಗ ಇದನ್ನ ಮಾಡ್ಬೇಕು, ಯಾವಾಗ ನೋಡ್ಬೇಕು ನಾವು ಅಂತಿದ್ವಿ. ಕಡಿಮೆ ಮಗಳಿಂತ್ರ ನೋಡಿದ್ವಲ್ಲ, ಸಾಕು ಕಣ್ ತುಂಬಿತ್ತು. ಎಲ್ಲ ಮಕ್ಳು ಹಿಂಗಾಗ್ಲ ಅಂತೀವಿ ನೋಡುವ ನಾವು. ಹೌದಿಲ್ರಿ? ಅದೇನ ಸುಮ್ಮನೆ ಇದ ಇಲ್ಲಿ ಕುಂದತ ಒಂದು ಸಿಲಿಂಡ್ರ್ ಇಲ್ಲಿ ಬಂದು ಅಲ್ಲಿ ಪೈಪ್ ಆಟ ಹಚ್ಚೈತನ? ಹೌದಾ? ಸ್ವಲ್ಪ ನಮಗ್ ಗೊತ್ತಿಲ್ಲ ಅಂತ ಹೇಳಿ ನೋಡಿ ಹೆಂಗ್ ಹೇಳ್ತಾಳ. ಸಿಲಿಂಡರ್ ಒಳಗೆ ಬರಂಗಿಲ್ರಿ ಅವರು, ಅಲ್ಲೇ ಇಡೋದು ಹಿಂದೆ, ಅಲ್ಲೇ ಅಲ್ಲಿ ಕಲೆಕ್ಷನ್. ಏ ಸಾನಿಯಾ ಅಲ್ಲಿ ಕಡ್ಕ ಕುಂತೆ ಬಾ. ಹತ್ತವ್ರಿ ಎಲ್ಲ ಇದು ಆಗ್ಬೇಕು. ಈಗ ಅರ್ಧಂಬರ್ಧ ಮಾಡಿದ್ರೆ ಚಲೋ ಕಾಣಂಗಿಲ್ಲ ಅವು, ಎಲ್ಲ ಕರೆಕ್ಟ್ ಕಂಪ್ಲೀಟ್ ಆಗ್ಬೇಕೆಲ್ಲ. ಇದೇನು ಸುಮ್ಮನೆ ಇದು ಇದನ್ನು ಅರ್ಶಿನ ಪೌಡ್ರ್. ಹಾಂ 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 ಅದೊಂದು ಆಯ್ಮ ಗಾಡಿ ಕಾಯ್ ಮಾಯನೇ. ಚಲ್ ಈಗ ನೋಡಿದ್ರಲ್ರಿ ಫ್ರೆಂಡ್ಸ, ಮನೆಯೊಳಗೆ ಇನ್ನೂ ವರ್ಕ್ ಎಲ್ಲ ನಡೆಯತ್ತೈತ್ರಿ. ವಾರ್ಡ್ ಪ್ರೂಫ್ ಏನು ಅಂತಾರಲ್ರಿಪ್ಪ, ಅದು ಕೆಲಸ ನಡೆಯತ್ತೈತ್ರಿ ಇನ್ನು. ಆಮೇಲೆ ಈಗ ಹುಡುಗರು ಹೋದ್ರೆ ನಸರನ್ನ ಕರ್ಕೊಂಡು ಹೋದ್ಲರಿ. ಹುಡುಗರಿಗೆ ನಾವು ನೋಡ್ಕೊಂತ ಹೋಗ್ತೀವಿ, ಯಾಕಂದ್ರೆ ದೂರ ಆಕತಿ. ನಾವು ಗಾಡಿ ಮೇಲೆ ಹುಡುಗರು ಕರ್ಕೊಂಡು ಹೋಗ್ಯಂತ ಚಚ್ಚ ಅಂಥೇಳಿ ತಮ್ಮನ್ನ ಸಾನಿಯ ಅಮ್ಮು ಎಲ್ಲರೂ ಹೋದ್ರಿ. ಈಗ ನಾನು ನಮ್ಮ ಅಪ್ಪ ಇಲ್ಲಿ ಗಾರ್ಡನ್ ಐತೆ ನಮ್ಮ ನಸರನವ್ರ ಮನೆ ಕಡೆಗೆ ಇದ್ರಿಗೆ ರೀ, ಅಲ್ಲೇ ಬಂದೀವಿ ನೋಡ್ರಿ. ಇಲ್ಲಿ ಗಾರ್ಡನ್ ಕಡೆ ಒಂದು ಹೊಲ ಐತಿ. ಇದು ಹೊಲ ತೊಗರಿದಲ್ಲ ಅಪ್ಪ, ಇದು ಹೊಲ ತೊಗರಿ ಜೋಳ. ನೋಡ್ರಿ ಇಲ್ಲಿ
ಜೋಳ ಹಾಕ್ಯಾರ ಎಷ್ಟು ಚಲೋ ಬೆಳೆದತಿ. ನಿಮ್ದ ಅನ್ನೋದು ಹೊಲ ಎಲ್ಲಿ ನಾವು ನಿಂತಿರದ ನಮ್ದ ಇದು ನಮ್ದ ನೀವು ಹೊಲ ಇದು ತೊಗರಿ ಹೊಲ. ಒಟ್ಟ ಬಂದಿದ್ದಿಲ್ವಾಪ. ಯಾವಾಗ ಬಿತ್ತೋಗಿದ್ರಿ ತೊಗರಿಗಿಗ್ರಿ? ಬಾಬಾ ನೀವು ಬಂದಿದ್ರ ನಿಬ್ರು? ಬಾಬಾ ಹರಗಾರ ನೀವು ಬಿತ್ತಾರ? ಹಾಂ 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 ಅಂದ್ರೆ ಲವ್ನಿ ಏನು ಅಂತಾರಲ್ಲಪ್ಪ ಹಂಗಾಕಿದ್ದದಿಲ್ಲ ಇದು. ಆದ್ರೆ ಇದು ಬೆಳೆ ಮಸ್ತ್ ಬರ್ತದ ನೋಡಪ್ಪ. ತೊಗರಿ ಚಲೋ ಐತಿ ಆದ್ರೆ ಇನ್ನೂ ಕಾಯಿ ಆಗಿಲ್ಲವ, ಎಳೆಯವ ಅದಾವು. ಇಷ್ಟು ದೊಡ್ಡ ಹೊಲ ಐತಿ ಇದ್ರಾಗ ಒಂದೀಟ ಹಕ್ರಿಕಿಲ್ಲ ನೋಡು. ನಾ ಹಕ್ರಿಕೈತೆ ಅಂತೇಳಿ ಬಂದಿನಿ ನೋಡಾಕ. ಹಕ್ರಿಕ್ ಪಲ್ಯ ಇಲ್ಲ ಬಿಡಪ್ಪ, ಎರೆ ಹೊಲ್ದ ಜಗ್ಗ ಇರ್ತೈತಂತಾರವ. ನೋಡ್ರಿ ಇಲ್ಲಿ ಗಾರ್ಡನ್ ಒಳಗೆ ಆನೆ ಎಷ್ಟು ಮಸ್ತ್ ಮಾಡ್ಯಾರ್ರಿ. ಆಮೇಲೆ ಇಲ್ಲಿ ಎಲ್ಲ ಏನೋ ಪ್ರಿಪ್ರೇಷನ್ ಮಾಡಾಕತ್ತಾರ ಇನ್ನು ಗಾರ್ಡನ್ ಒಳಗೆ ಇನ್ನೂ ಏನೇನೋ ಮಾಡಾಕತ್ತಾರ. ಹಾಗಾಗಿ ಇದು ಚಾಲೂ ಇಲ್ರಿ, ಎಲ್ಲ ಕೀಲಿ ಹಾಕ್ಯಾರ್ರಿ. ಸೊ ನೋಡ್ರಿಪ್ಪ ಇವಾಗ ನಾವು ಮನೆಗೆ ಬಂತೀವಿ. ಮನೆಗೆ ಬಂದ ತಕ್ಷಣ ನಮ್ಮ ಮನೆಗೆ ಯಾರು ಬಂದಾರಪ್ಪ ಅಂತ ಹೇಳಿದ್ರೆ ಸಮೀರ್ ಬೈಯರ್ ಬಂದಾರೆ. ಇವ್ರಿಗೆಲ್ಲ ನೀವು ನೋಡಿರ್ಬೋದು ರೀ ನಮ್ಮ ಹಿಂದಿನ ವೀಡಿಯೋದಾಗೆಲ್ಲ. ನಾವು ಬಿಜಾಪುರಕ್ಕೆ ಹೋದಾಗ ನಮಗೆ ಭಾಳ ಸಪೋರ್ಟ್ ಮಾಡ್ಯಾರ ಇವರು. ಎಲ್ಲ ಜಾಗನ ತೋರಿಸಿದ್ರಿ ನಮಗೆ ಎಲ್ಲೆಲ್ಲಿ ಏನೇನು ಅದಾವ ಅನ್ನೋದು. ಸೊ ಇವತ್ತು ಇವ್ರು ನಮ್ಮ ಮನೆಗೆ ಬಂದ್ರೆ ನಮಗೆ ಭಾಳ ಖುಷಿ ಆಗತ್ತೈತ್ರಿ. ಜೊತೆಗೆ ಫ್ರೆಂಡನ್ನು ಬಂದಾರ್ರಿ. ಹೆಂಗದ್ರಿ? ಆರಾಮದಿರಿ? ಆರಾಮದಿವ್ರಿ. ಅಮ್ಮ ಅದೆಲ್ಲ ಆರಾಮದಾರಿ ಮನ್ಯಾಗ ರೀ? ಇವ್ರು ಯಾರು ನಮಗೆ ಗೊತ್ತಾಗಲಿಲ್ಲ ರೀ, ಸಾರಿ. ಹಾಂ ಹಾಂ ಹೌದು. ಹಾಂ ಹಾಂ ಆರಾಮದಿರಿ? ಖುಷಿ ಆತ್ರಿ. ಅಯ್ಯೋ ನಿಮಗೆ ಸಪೋರ್ಟ್ ಮಾಡ್ರಿಪ್ಪ ಎಲ್ಲ. ನಮ್ಮ ಸಮೀರ್ ಬೈಯರ್ಗಾರ ಎಲ್ಲ ಇವ್ರಿಗೆಲ್ಲರಿಗೂ ಸಪೋರ್ಟ್ ಮಾಡ್ರಿ. ಎಲ್ಲ ನಿಮ್ಮ ಸಪೋರ್ಟ್ ಇದ್ರನ ಎಲ್ಲರೂ ಮುಂದೆ ಬರಕ್ಕೆ ಸಾಧ್ಯ ರೀ. ಸೊ ಇವ್ರಿಗೆಲ್ಲ ಸಪೋರ್ಟ್ ಮಾಡ್ರಿ. ಮತ್ತ ಇವ್ರ ಅಕ್ಕ ಅವರು ಭಾರಿ ಕಾಮಿಡಿ ವಿಡಿಯೋ ಮಾಡ್ತಾರ. ಇವಾಗ ಬಿಗ್ ಬಾಸ್ ಇಂದ ಮಾಡಕತ್ತಾರ, ದೊಡ್ಡ ಬಿಗ್ ಬಾಸ್. ಇವಾಗ ಸ್ವಲ್ಪ ಗ್ಯಾಪ್ ಆಗೈತಪ್ಪ ರೀಸೆಂಟ್ಲಿ, ಯಾಕಂದ್ರೆ ಮದುವೆಗೆ ಹೋಗಿದ್ವಲ್ಲ, ಹಂಗಾಗಿ ನಾವು ಏನು ಸ್ಟಾರ್ಟ್ ಮಾಡಿಲ್ಲ. ಇನ್ಮೇಲೆ ಮತ್ತೆ ಮುಂದುವರ್ಸ್ಬೇಕು. ಈಗ ನೋಡ್ರಿಪ್ಪ ಸಮೀರ್ ಬೈಯರ್ ಬಂದಿದ್ರಲ್ರಿ, ಅವರು ಮತ್ತು ಊರಿಗೆ ಹೋದ್ರಿ. ಇರ್ರಿ ಊಟ ಮಾಡ್ಕೊಂತ ಹೋಗಂತ್ರಿ, ಅಡುಗೆ ಮಾಡ್ತೀನಿ ಪಟಾಪಟ ಅಂತಂದು ಹೇಳಿದ್ರೆ ಅವ್ರು ಇಲ್ರಿ ಲೇಟ್ ಆಕತಿ, ಇನ್ನು ಅಲ್ಲಿ ಬೇರೆದವ್ರು ಅದಾರ ಅವ್ರಿಗೆಲ್ಲ ಬಿಟ್ಟು ಬಂದಿರು ನಾವು, ಮತ್ತೊಂದು ಸಲ ಬರ್ತೀವಿ ತಗೋರಿ ಅಂತೇಳಿ ಹೋದ್ರಿ. ನಾವು ನಮ್ಮ ನಸ್ರಿನ ಓಪ್ನಿಂಗ್ ಐತ್ರಿಪ್ಪ ಮನಿದು, ಅವಾಗ ಬರ್ರಿ ಅಂತಂದೇಳಿ ಹೇಳಿ ಕಳ್ಸಿವ್ರಿ. ಮತ್ತು ಅವಾಗ ನಾವು ಫೋನ್ ಮಾಡ್ತೀವಿ ರೀ. ಬಂದ್ರೆ ಭಾಳ ಚಲೋ ಆಕತ್ರಿ. ಅರ್ಜೆಂಟಲ್ಲಿ ಬಂದಾರ್ರಿ ಅವ್ರು ಇವತ್ತು. ಏನೋ ಎದಕ್ಕೆ ಬಂದ್ರೆ ಗೊತ್ತಿಲ್ಲ ರೀ. ಅವ್ರು ಏನು ಹುಬ್ಳಿ ಒಳಗೆ ಏನಾದರೂ ಕೆಲಸ ಇತ್ತು ಏನೋ ಗೊತ್ತಿಲ್ಲ ರೀ. ಮಗ್ಲೇ ಸಂಜೆ ಮುಂದೆ ನಾವು ನಸರ್ನವ್ರ ಮನೆಗೆ ಹೋಗಿ ಬರತ್ತೀವಿ. ಅವ್ರು ಫೋನ್ ಹಚ್ಚಿದ್ರಿ ಅವ್ರು, ನಾವು ಬರತ್ತೀವಿ ಅಂತಂದು ಹೇಳಿ. ಹಂಗೆ ನಾವು ಅಲ್ಲಿಂತ್ರ ಜಲ್ದಿನ ಬಂದಿವ್ರಿ ನಸರ್ನವ್ರ ಮನೇಲಿಂತ್ರ. ಮತ್ತು ಅವ್ರು ಬರತ್ತಾರಂತ ಬರ್ರಿ ಅಪ್ಪ ಅಂತೇಳಿ ಎಲ್ಲರೂ ಬಂದಿರು. ನಾವು ಬರೋದ್ರೊಳಗೆ ಬಂದ್ರಿ. ಅವರು ಚಹಾ ಮಾಡಿದಾರೆ, ಕುಡಿದ್ರಿ. ಸ್ವಲ್ಪ ಮಾತಾಡ್ಕೊತ ಕುಂದ್ರದ್ರಾಗಂದ್ರೆ ಹೋಗೇ ಬಿಟ್ರಿ. ಅವ್ರು ಊಟ ಮಾಡ್ಕೊತ ಹೋಗಂತ್ರಿ ಅಂತ ಹೇಳಿದ್ರೆ ಇಲ್ರಿ. ಮತ್ತು ಓಪ್ನಿಂಗ್ ಬಂದಾಗ ಮತ್ತು ಅವ್ರಿಗೆ ಇದು ಮಾಡೋಣಂತ್ರಿ. ಇವಾಗ ನಳ ಬಂದತ್ರಿ, ಈಗ ನೀರು ತುಂಬನ್ರಿ. ನೋಡ್ರಿ ಅವರು ರಸಗುಲ್ಲ ತೊಗೊಂಬಂದಾರ್ರಿ. ಹಂಗೆ ಬಂದಿಲ್ಲ ರೀ ಸಮೀರ್ ಭಯ್ಯ ರಸಗುಲ್ಲ ತೊಗೊಂಬಂದಾರ್ರಿ. ಥ್ಯಾಂಕ್ ಯು ಸೋ ಮಚ್ ರೀಪ್ಪ ಭಯ್ಯ. ಚಾಚಿ ಏನೋ ಮಾಡತ್ತೀರಲ್ರಿ? ಎಗ್ ಬಿರಿಯಾನಿ ಮಾಡತ್ತೀರಿ? ದಮ್ ಎಗ್ ಬಿರಿಯಾನಿ ರೀ? ಇವ್ರು ನೋಡ್ರಿ ಇನ್ನೂ ಆಗಿಲ್ರಿ ರೆಡಿ. ನೀವು ಕುತ್ಕೊಂಡ್ರಲ್ಲ ಚಕ್ ಮಕ್ಳು ಹಾಕೊಂಡೆ ಆಗಂಬಿಡ ಅಲ್ಲೇ ಕುಂದಿರ್ತೀರೇನೆ? ಕುಂದ್ರಿ. ಅರ್ಜೆಂಟ್ ಇಲ್ಲ ಹೋದಿಲ್ರಿ? ನಿಮಗೆ ಅರ್ಜೆಂಟ್ ಇಲ್ಲ ಹೋದಿಲ್ರಿ? ಹಾಂ ರೀ, ನಿಮಗೆ ಅರ್ಜೆಂಟ್ ಇಲ್ಲ ನೋಡಿ. ಇನ್ನೂ ಬರೀ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಳಕತ್ತಾರ ಅವ್ರು. ಇನ್ನೂ ಅದಕ್ಕೆ ಮಸಾಲೆ ಇಲ್ಲ. ಮಾಡಿ ಚೇಚೆ. ಇನ್ನೂ ಟೈಮ್ ಏನು ಈಗ 8:20 ಆಗೈತ್ರಿ. ಹಾಂ ಮುನ್ನ ಸ್ಟಡಿ ಒಳಗೆ ಭಾಳ ಬ್ಯುಸಿ ಅದನ್ರಿ. ಎಗ್ ಬಿರಿಯಾನಿ ಆಗೋದ್ರೊಳಗೆ ನೀವು ಸ್ಟಡಿ ಆಗಲಿ. ಕೈ ಕೆಲಸ ಮಾಡ್ತಿರ್ತಾವು, ಮೂಗು ಕೆಲಸ ಮಾಡಕತ್ತೈತೆ ಈಗ ಅವ್ರದ್ದು. ಏನು ಗಮ್ಮ ವಾಸನೆ ಅಂತೇಳಿ. ಚೇಚೆ ಫಸ್ಟ್ ಸಾನಿಯಾಗಿ ಏನಂತ ಹೆಸರಿಟ್ಟಿದ್ರಿ ಇಲ್ಲಿ? ಹೆಸರಿಂದ ಇಲ್ಲ ಕ್ಯಾನ್ಸಲ್. ಅದು ಪುಪ್ಪು ಆರ್ಸಿಟ್ಟಾರ. ಅದು ಸಾನಿಯಾ ಅಂತಂದೇಳಿ. ದಾದಿಮ್ಮ ಏನು ಹೇಳಿದ್ರಿ ಜೊತೆ? ಅಮ್ಮಂದ ಅಲ್ರಿ, ಸಾನಿಯಾ ಅಂದ್ರಿ. ಅಮ್ಮಂದ ಏನೋ ಹೇಳಿದ್ರಿಪ್ಪ, ನನಗೆ ನೆನಪಿಲ್ಲ. ಅದು ಪುಪ್ಪ ಆರ್ಸಿಟ್ಟಾರ ಅವ್ರ ಪುಪ್ಪು ಸಾನಿಯಾ ಅಂತಂದು ಹೇಳಿ. ಹೌದಿಲ್ರಿ? ಹೌದವಾ. ನೋಡ್ರಿ ಬೆಳಗ್ಗೆ ಇವಾಗ 8 ಗಂಟೆ ಆಗೈತ್ರಿ ಟೈಮ್. ಹುಡುಗರೆಲ್ಲ ಎದ್ರಿ.
ಅವ್ರಿಗೆಲ್ಲ ಈಗ ಕೂತ್ಕೊಂಡು ಇಲ್ಲೇ ಹೊರಗೆ ತಲೆ ಬಾಚಿದೆ ನಾನು. ಇವತ್ತು ಥಂಡಿ ಸ್ವಲ್ಪ ಕಡಿಮೆ ಐತಲ್ಲ ತಮ್ಮನ, ನಿನ್ನೆ ಅಷ್ಟಿಲ್ಲ ಥಂಡಿ, ಒಂದು ಸ್ವಲ್ಪ ಬಿಸಿಲು ಇವಾಗ ಬಿದ್ದೈತಿರಿ. ಈಗ ನಿನ್ನೆ ಭಾಳ ಥಂಡಿ ಐತಿ, ಒಂದು ಸ್ವಲ್ಪ ಕಡಿಮೆ ಐತಿ. ಲಗು ಲಗು ಬ್ರಷ್ ಮಾಡಿರಿ, ಸ್ನಾನ ಮಾಡಿ ಅರ್ಬಿ ಹಾಕ್ಯಾರಿ. ಹಾಯ್ ರಮ್ಮ, ಹಾಯ್ ಕರ್ಮ. ಓಯ್ ಹಿರಮ್, ರೊಟ್ಟಿ ಪಕಾಯಿ ಕ್ಯಾಮ, ರೊಟ್ಟಿ ಪಕಾಯಿ ನೋಡ್ರಿ. ಬೆಳಗ್ಗೆ ಎದ್ದು ಹಿರಮ್ ರೊಟ್ಟಿ ಮಾಡಿ ಬಂದಾಳ್ರಿ. ಈಗ ರೊಟ್ಟಿ ಮಾಡಾಕತ್ತಿದ್ವಿ ಅಪ್ಪ ಅಂತ ಹೇಳಿದ್ರೆ ಈಕಿಗೆ ಹಿಟ್ಟು ಬೇಕಾರಿ. ಈಕಿಗೆ ಹಿಟ್ಟಿಲ್ದ ಮತ್ತು ಈಕೆ ಇದನ್ನ ಮಾಡಂಗಿಲ್ಲ ರೀ. ತಾನ ರೊಟ್ಟಿ ಮಾಡ್ದಾರ್ಗತ್ತೆ ಎಲ್ಲ ಅರ್ಬಿಗೆಲ್ಲ ಹಚ್ಕೊಂಡ್ಬಿಡ್ತಾಳೆ, ಹೌದಿಲ್ಲ? ರೊಟ್ಟಿ ಪಕಾಯಿಕಮ್ಮ. ನೋಡ್ರಿ ಈಗ ರೊಟ್ಟಿ ಮಾಡಿ ಬಂದ ಅಂತ್ರಿ ಬೆಳಗ್ಗೆ ಎದ್ದ. ನೋಡ್ರಿ ಇವಾಗ ತಮ್ಮನ ರೆಡಿ ಆದ್ರಿ, ಆಮೇಲೆ ಸಾನೆ ಅಂತರ ರೆಡಿ ಆದಕ್ಕೆ ಹೋದ್ಲರಕ್ಕೆ ಜಲ್ದಿನ ಇರ್ತೈತೆ ರೀ. ಸ್ಕೂಲ್ ಆಕಿ ಜಲ್ದಿನ ಹೋಗ್ಬಿಡ್ತಾಳ್ರಿ. ಈಗ ನಾವು ತಮ್ಮನ ಬಿಟ್ಟು ಬರೋಕೆ ಹೋಗ್ಬೇಕ್ರಿ. ನಾವು ಆಕೆನ ಕರ್ಕೊಂಡು ಸ್ಕೂಲಿಗೆ ಬಿಟ್ಟು ಬಂದು ಇವತ್ತು ಗುರುವಾರ ಒಂದು ಪಟ ಅಂತೇಳಿ ಮನೆಗಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ನೆಲ ಪಲೆಲ್ಲ ಒರೆಸ್ಬೇಕ್ರಿ. ಬಂದು ಆಮೇಲೆ ಸ್ವಲ್ಪ ಎಲ್ಲ ಧೂಳು ಅದನ್ನೆಲ್ಲ ಹೊಡ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ನೆಲ ಒರೆಸ್ಕೊಂಡು ಜಳಕ ಮಾಡಿ ಇವತ್ತು ಗುರುವಾರ ಅಲ್ರಿ, ದೇವ್ರ ಮುಂದೆ ದೀಪ ಹಚ್ಚ ಮಟ ನಂತರ ಚಹಾ ಕುಡಿಯಂಗಿಲ್ಲ ರೀ. ಹಾಗಾಗಿ ಬಂದು ಎಲ್ಲ ಮುಗಿಸ್ಕೊತೀನಿ ರೀ. ಆಕಿ ಕಳಿಸಿ ಬರ್ತೀನಿ ರೀ ಫಸ್ಟ್. ಹೋಗಿಲ್ಲ ಅಂದ್ರೆ ಸ್ವಲ್ಪ ಲೇಟ್ ಆತಪ್ಪ ಅಂದ್ರೆ ಇಲ್ಲಿಂದ ಅಲ್ಲಿ ಹೋಗೋ ಮಟ್ಟ ಅಂದ್ರೆ ಬೆಲ್ಲ ಹೊಡೆದ್ಬಿಡ್ತಾರೆ ಅವ್ರು, ಸ್ಕೂಲ್ ಬೆಲ್ಲ. ಆಗಲೇ ಟೈಮ್ 10 ಗಂಟೆ ಹಾಕಂತಾರೆ. ಈಗ ಹೋಗೋಕ್ಕಿನ್ನ ಕಳಿಸಿ ಬರ್ತೀವಿ ರೀ. ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗತ್ತೆ ಅಂತ ಅನ್ಕೊಂತೀನಿ ರೀ. ನಾನು ಇಷ್ಟ ಆಗಿದೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.